ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಈಗ 8 ಗಂಟೆಗೆ ಐತ್ರಿ ಟೈಮ್. ನಮ್ಮದು ಎಲ್ಲ ಮನೆ ಕೆಲಸ ಕಸ ಭಾಂಡೆ ಅಷ್ಟು ಆಗಿ ಜಳಕತ್ತೆಲ್ಲ ಆಗ್ಯದ. ಈಗ ಅಡುಗೆ ಕೆಲಸ ಶುರು ಮಾಡ್ತೀನಿ ರೀ. ಇಲ್ಲಿ ಬಕ್ಕಿ ಒಂದು ಆಗ್ಯದ ನೋಡ್ರಿ, ಮಾಡಿಬಿಟ್ಟು ಇಲ್ಲಿ ಚಿನ್ನೊಂದು ಶನಿವಾರ ಆಯ್ತಾರೆ 2 ದಿನದ ಅಭ್ಯಾಸ ಇತ್ತಲ್ರಿ. ಅದಕ್ಕಾಗಿ ಇನ್ನೇನು ಮನೆ ಕ್ಲೀನ್ ಮಾಡೋದು ಭಾಂಡೆ ತಿಕ್ಕೋದ್ರಾಗ ಆಕಿಗೂ ಜಾಸ್ತಿ ಅಭ್ಯಾಸ ಆಗಿಲ್ಲ. ಅದಕ್ಕೆ ಈಗ ಮುಂಜಾನೆ ಎದ್ದು ಅಭ್ಯಾಸ ಮಾಡಕತ್ತಾಳ್ರಿ. ದಿನ ಜಳಕಿಲ್ಲ, ಅಭ್ಯಾಸ ಮಾಡಿ ಜಳಕ ಮಾಡ್ತಾಳೆ. ಆಮೇಲೆ ನಾನು ಅಡುಗೆ ಮಾಡ್ತೀನಿ, ತಲೆ ಇಕ್ಕಿ ಸಾಲಿಗೆ ಹಚ್ಬಿಡ್ತೀನಿ ನೋಡ್ರಿ. ಸೋನೊಂದು ಡ್ಯೂಟಿ ನಡೆದದ ನೋಡ್ರಿ. ಇಲ್ಲ ಕಸ ಅದು ಹೆಂಗೆ ಹುಡುಗಿದ್ ನೋಡ್ರಿ, ಕ್ಲೀನ್ ಆಗ್ಯದ. ಚಿನ್ನ ರಂಗೋಳಿ ಯಾವ ರೀತಿ ಹಾಕ್ಯಾಳ ನೋಡ್ರಿ. ಬರ್ರಿ, ಇವತ್ತು ರಂಗೋಳಿ ಹಾಕ್ಯಾಳ ನೋಡ್ರಿ. ಗಿಡದಾಗ ಗುಲಾಬಿ ಹೂವು 2-3 ಹೊಡೆದವ್ರಿ. ಈ ಕಡೆ ಒಂದು ಗಿಡ ಮರಿ ಆಗ್ಯದ ನೋಡ್ರಿ. ಇಲ್ಲಿ ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡ್ಲತ್ತಿದ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡ್ರಿ. ಈಗ ಬೆಳ್ಳುಳ್ಳಿ ಜಜ್ಜಿರ್ತೀನಿ, ಬೆಳ್ಳುಳ್ಳಿ ಹಾಕ್ತೀನಿ. ಜೀರಿಗೆ ಸಾಸಿವೆ ಚಟಪಟ ಅಂದವ್ರಿ. ಒಂದು ಕರಿಬೇವು ಹಾಕ್ತೀನಿ, ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ತೀನಿ. ಲೈಟ್ ಹತ್ತದ ಒಂದು ಇಲ್ಲಿ ನೋಡ್ರಿ. ಎಣ್ಣೆ ಕಾಯಕ್ಕಿಟ್ಟು ಜೀರಿಗೆ ಸಾಸಿವೆ ಕಡಿಪತ್ತ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಮಸಾಲೆ ಖಾರ ಹಾಕಿನಿ ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡಕ್ಕೆ. ಈಗ ಬದ್ನಿಕಾಯಿ ಹಾಕೊಂಡ್ರಿ. ಜಾಸ್ತಿ ಏನು ಮಾಡುತ್ತಿಲ್ಲ ಬದ್ನಿಕಾಯಿ ಪಲ್ಯ, ಯಾಕಂದ್ರೆ ಹುಡುಗರು ಉಣ್ಣಂಗೆ ಇಲ್ರಿ. ಇಡೀ ಬುಗಾಣಿ ನಟ್ ನಡುವು ಇದು ನೋಡ್ರಿ. ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮತ್ತು ಒಂದು ಸ್ವಲ್ಪ ಶೇಂಗಾದ ಕೊಟ್ಟ ಹಾಕೋಣ. ನೋಡ್ರಿ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೊಂಡು. ಈಗ ಕುದಿಯೋಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕೊಂಡ್ರಿ. ಒಂದು ಸ್ವಲ್ಪ ಕುದ್ಲಿಕ್ಕೆ ನೀರೇನು ಜಾಸ್ತಿ ಬೇಕಾಗಂಗಿಲ್ರಿ. ಮತ್ತು ರುಚಿ ಬ್ಯಾಲೆನ್ಸ್ ಆಗಲಿ ಅಂಥೇಳಿ ಹುಳಿ ಹಾಕಿದೇವಲ್ರಿ, ಹುಂಚಿನ ಹುಳಿ. ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ, ಜಾಸ್ತಿ ಅಂತ ಹೇಳ್ರಿ. ಈಗ ಮ್ಯಾಗ ಮುಚ್ಚಿಡ್ತೀನಿ ರೀ ಸಣ್ಣೂರಿ. ಸ್ವಲ್ಪ ಉಮ್ಗೈಲ್ರಿ, ಜಾಸ್ತಿ ಗೆಂಜು ಮಾಡೋಣ ಚಲೋ ಆಗಲ್ಲ. ಕುದಿಲ್ರಿ ಮತ್ತು ಆಮ್ಯಾಗ. ಇಲ್ಲಿ ನೋಡ್ರಿ ಬದ್ನಿಕಾಯಿ ಪಲ್ಯ ಮತ್ತು ನಮ್ಮಲ್ಲಿ ಆಗ್ಯಾವ್ರಿ ಮೂಲಂಗಿ. ನಮ್ಮಲ್ಲಿ ಮೂಲಂಗಿ ಆಗ್ಯಾವ. ಇವು ಸೋನು ಕಟ್ ಮಾಡ್ಯಾನ. ಮತ್ತು ಬಿಸಿ ಚಪಾತಿ ಮಾಡ್ಲತ್ತೀವಿ ನೋಡ್ರಿ. ಹಂಗೆ ಬದ್ನಿಕಾಯಿ ಪಲ್ಯ ಅಂತೂ ಮಸ್ತ್ ಆಗ್ಯದ ನೋಡ್ರಿ. ಹಂಗೆ ಚಪಾತಿ ನಡೆದದ. ಈಗ ಯಜಮಾನ್ರಿಗೆ ಹಸು ಆಗ್ಯದಂತ ಉಳ್ಳು ಕೊಡ್ತೇವ್ರಿ. ಕಡೆ ಹಂಗೆ ಚಪಾತಿ ಮಾಡ್ಲತ್ತೀವಿ ನೋಡ್ರಿ. ಸೋನು ನೋಡ್ರಿ
ಮೂಲಂಗಿ ತೊಗೊಂಬಂದಿದ್ದು ನಾನೇ. ಇದು ಹೋಗಿ ಕೊಡತ್ತ ನಿಮ್ಮತ್ತು ಇಲ್ಲಿ ಚಪಾತಿ ಮಾಡ್ತದ. ಚಿನ್ನ ಸಾಲಿಗೆ ಹಳೆಯಾಗ್ಯದ್ರಿ. ಸುಮ್ಕೊಂಡ್ರದಾಗಲ್ಲ ಟೈಮ್ ನೋಡು ಜರ ಒಟ್ಟೆ ದೌಡ್ ಸರ್ಸ್ಕೊಂಡು ಸಾಲಿ ಹೋದೆ ನೋಡ್ರಿ. ಮುಳು ಬೈ ಈಗ ಡಬ್ಬ ಕಟ್ಕೊಂಡು ಬಟ್ಟಕ್ಕೆ ಹೋಗು. ಡಬ್ಬ ಎಂತ ಬದ್ನಿಕಾಯಿ ಪಲ್ಯ ಮಾಡಿದ್ವಿ. ಬದ್ನಿಕಾಯಿ ಪಲ್ಯ ನೋಡಿ ಎಷ್ಟು ಚಂದಾಗ್ಯದ. ಮಸ್ತ್ ಸಣ್ಣ ಕೊಯ್ದು ಮಾಡಿ ನೋಡ್ರಿ. ಈಗ ಚಪಾತಿ ಮಾಡಿ ಆಮೇಲೆ ಸಿಗ್ತೀನಿ ಇವ್ರಿಗೆ ಉಳ್ಕೊಟ್ಟು. ಯಾಕೇನು ವಿಡಿಯೋ ಮನ್ಸು ಬರ್ಲು ವಿಡಿಯೋ ಈಗ ಚಾಲು ಮಾಡೋಣ. ನಾನು ಮಾತನಾಗ ಹಂಗೆ ಚಾಲೂನೇ ಮಾಡಿದ್ನ. ಶನಿವಾರ ತಂದಿಲ್ಲ ನಾನು ಶಶಿಕಲಾ ಅಂತ ಸೋಮವಾರ ತರ್ತಿಯಲ್ಲ ಕ್ಯಾರೆಟ್. ಅದಕ್ಕೆ ಗೊತ್ತಾಗಿ ಶುಕ್ರವಾರ ಹಾಕೊಂಡು ಈಗ ನೋಡೋಣ ಗುಲಾಬ ಅದು ನೋಡಿ ಮೊಬೈಲ್ ಹೋಗ್ತಾ ಹೂ ನೋಡ್ರಿ ಮಸ್ತ್ ಆಗ್ಯಾವ ನಮ್ಮ ಗಿಡದ. ಇನ್ನೂ ಒಂದು ಗಿಡದಾಗ ನಾಳೆಗೆ ಒಂದು ಹಾಕೊಂಡು ಹೋಗ್ತಾ ಚಿನ್ನು. ಏ ಚಿನ್ನು ಒಳಗಿನ ಕತ್ರಿ ತೊಂಬಾರ ಬಾ ಹೊರಗ. 10 ಗಂಟೆಗೆ ದಿನ ಚಿನ್ನು ಸಾಲಿಗೆ ಹೋಗ್ತಾ ಇರಲಿಲ್ಲ ನೋಡ್ರಿ. ಸೌರ್ಸೋದೇ ಇಲ್ಲಿ ದಂಧೆರೆ ಒಂದು ಏನೂ ಇಲ್ಲ. ಆ ಕಡೆ ತೊಗೊಂಬ ಹಂಗೆ ಬರೋಣ. ಹೊರಗೆ ಸಾಲು ಕಪಾಡ್ದಾಗ ಇಲ್ಲೊಂದು ಪಪ್ಪಾಯಿ ಅಂತ ನೋಡ್ಸು. ಅವೆಲ್ಲಿ ಹಚ್ಚಿದಿ ಪಪ್ಪಾಯಿ ಆ ಕಡೆ ನಾ ಹಾಕೋತಿಂತ ಸರಿ. ಕಡಿತಿ ಚಪ್ಪಲ್ ನೀ ಹಾಕೊಂಡಿದ್ದೇನ ಚಪ್ಪಲ? ಅವು ಹಾಕೊಂಡು ಹೋಗು. ತದ್ದಿದೆ ಕಟ್ಟು ರೊಕ್ಕ ಕೊಟ್ಟು ಅವು ನಿನ್ನೂ ಇಲ್ಲ ಮಮ್ಮಿ ಹೋಗು. ನೀವು ಹೋಗ್ಯಾವ ಹಿಡಿಯೋ ಚಾಲು ಹೋಗ್ಯಾವ. ಸಪಾಟ್ ಹೋಗಿ ಯಾಳಾಗೆ ತಂಗಿ ಬಾಯ್. ಮಳೆ ಬತ್ತು ನೋಡ್ರಿ ಈಗೊಂದು ಸ್ವಲ್ಪ. ಅಂದ್ರೆ ಠೀಕೆ ಬತ್ ನೋಡ್ರಿ. ಇದು ನೋಡ್ರಿ ಫ್ರೆಂಡ್ಸ್, ಸಂಜೆ ಊಟಿಗೆ ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡಿದ್ ನೋಡ್ರಿ. ಕೊತ್ತಂಬರಿ ಅದ, ಮಳೆ ಬಂದದ್ರಿ ಒಂದು ಸ್ವಲ್ಪ ಅಲ್ಲೆಲ್ಲ ಕೆಸರಾಗ್ಯದ. ಅದಕ್ಕೆ ತಂದು ಹಾಕ್ಲಿಲ್ಲ ನೋಡ್ರಿ, ಲೇಟ್ ಮಾಡಿದ. ಈಗ 9 ಗಂಟೆ ಆಗಿ ಹೋಗ್ಯದ್ರಿ ಫ್ರೆಂಡ್ಸ್. ನಿದ್ದೆ ಅಂತೂ ಜೋರು ಹೊಂಟದ. ಮುಂಜಾನೆ ಊಟ ಮಾಡ್ದಕ್ಕಿ ಹೊಳ್ಳಿ ಈಗ ಊಟ ಮಾಡೋತೀನಿ ನೋಡ್ರಿ. ಈಗ ಉಪ್ಪಿಟ್ಟು ಮಾಡಿದ ಒಂದು ಸ್ವಲ್ಪ ತಿಂದೇವ್ರಿ. ಚಿನ್ನು ನಾನು ಒಲ್ಲತ್ತಾಳ. ಸೋನು ಏನು ಊಟ ಮಾಡ್ಯಾನ ಅವನು ಒಲ್ಲತ್ತಾನ. ಉಪ್ಪಿಟ್ಟು ಅಂದ್ರೆ ನಾ ಯಾಕತ್ತವ್ರಿ ಹುಡುಗರು. ನನಗೆ ಬೇಸರಾಗೈತಿ ಇವತ್ತು. ಒಂದು ಸ್ವಲ್ಪ ಅಕ್ಕುಲ್ ಕೊಟ್ಕೋದು ಹೋಗಿದ್ರಿ. ನಾನು ಒಂದು ಸರ ಬಾಜಾರ್ಗೆ ಹೋಗಿದ್ದ. ಅದ್ರ ಸಂಬಂಧ
ಮಳೆ ಹತ್ತಿ ಮಳೆಗೆ ಮೈ ಎಲ್ಲ ತೊಯ್ದು ಬಿಟ್ಟಿತ್ತು ನೋಡ್ರಿ. ಅದಕ್ಕೆ ತಲೆ ದಿಮ್ ಮಲಗುತ್ತದ. ಹೊಳೆ ಹಿಡಿಯೋ ಚಾಲು ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಇಲ್ಲಿ ಸೆಗಡಿ ಚಾಲು ಮಾಡಿದ್ದು ನೋಡ್ರಿ ಇದು ಸೆಗಡಿ ಚಾಲು ಮಾಡಿ ಇಲ್ಲೇ ಬೆಚ್ಚ ಕಾಸ್ಕೋತ ಕೂತು ಬಿಟ್ಟಿದ್ದು ನೋಡ್ರಿ. ಮುಂಜಾಳೆ ಉಂಡಾಕಿ ಹೊಳ್ಳಿ ಊಟ ಮಾಡೋಕ್ಕೆ ಆಗಲಿಲ್ಲ. ಈಗ ಹಸು ಮೀರು ಹೋಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಉಪ್ಪಿಟ್ಟು ಆದ್ರೆ ಮಾಡಿದ್ರಾಯ್ತು ಅಂದು ಉಪ್ಪಿಟ್ಟು ಮಾಡ್ದೆ. ಉಪ್ಪಿಟ್ಟು ತಿಂದು ನಾವು ಬೈಕ್ನೇ ತಿಂದು ನೋಡ್ರಿ. ಇವರೆಲ್ಲ ನಾವಲ್ಲ ನೀವಲ್ಲ ಥರ ಬಿಡ್ವಲ್ರಕ್ಕ. ಮತ್ತು ಫ್ರೆಂಡ್ಸ್ ಇವತ್ತಿನ ಹಿಡಿಯೋನ ಇಷ್ಟಿತ್ತು ನೋಡ್ರಿ. ಮತ್ತೆ ಸಿಗೋಣ ನಾಳಿನ ಹಿಡಿಯೋದೊಂದಿಗೆ. ಯಾಕಂದ್ರೆ ಹಿಡಿಯೋ ಇವತ್ತಿಂದು ಸಣ್ಣದೈತ್ರಿ. ಮತ್ತೆ ಸಿಗೋಣ ರೀ ನಾಳೆ.